ಬಸ್ ಬಿಡುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಗೆ ಪೋಷಕರು ಕೂಡ ಸಾಥ್ ನೀಡಿದ್ದಾರೆ. ಬೆಳಗಾವಿ ತಾಲೂಕಿನ ಸುವರ್ಣಸೌಧ ಮುಂದೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಇದರಿಂದ 1 ಕಿಲೋಮೀಟರ್ವರೆಗೂ ಕೂಡ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜುಲೈ 19ರಂದು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಇನ್ನು ಸಮಾವೇಶ ಸ್ಥಳವನ್ನ ಸಚಿವ ಎಚ್.ಸಿ. ಮಹದೇವಪ್ಪನವರು ವೀಕ್ಷಣೆ ಮಾಡಿದ್ದಾರೆ. ಸಮಾವೇಶದ ರೂಪುರೇಷೆ ಬಗ್ಗೆ ಎಚ್.ಸಿ. ಮಹದೇವಪ್ಪ ಮಾಹಿತಿಯನ್ನು ಪಡೆದಿದ್ದಾರೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಸೇರಿ ಸ್ಥಳೀಯ ಮುಖಂಡರು ಕೂಡ ಈ ಹೊತ್ತಿನಲ್ಲಿ ಭಾಗಿಯಾಗಿದ್ರು. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವಂತಹ ಘಟನೆ ಬಾಗಲಕೋಟೆಯ ನವನಗರದ ಸೆಕ್ಟರ್ 103ರಲ್ಲಿ ನಡೆದಿದೆ. 23 ವರ್ಷದ ಆಸಿಫ್ ನದಾಫ್ ಸದ್ಯ ಮೃತ ಯುವಕ ಈತ. ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋದು ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಅಪ್ರಾಪ್ತನೋರ್ವ ಬೈಕ್ ವೀಲಿಂಗ್ ಮಾಡಿ ಸದ್ಯ ದೊಡ್ಡ ಮಟ್ಟದ ಬಿಲ್ಡಪ್ ಕೊಟ್ಟಿದ್ದ ಆತನ ತಂದೆಗೆ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ತಂದೆಯ ಮೇಲೆ ಕೇಸ ದಾಖಲಾಗಿದ್ದು ಬೈಕ್ ಅನ್ನ ಸೀಸ್ ಮಾಡಿ ಆರ್ಸಿ ಬುಕ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಎಸ್ಪಿ ಡಿಸಿ ಕಚೇರಿಯ ಸಮೀಪವೇ ವೀಲಿಂಗ್ ಮಾಡ್ತಿದ್ದಂತ ಅಪ್ರಾಪ್ತ ಬಾಲಕನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಎಚ್ಚೆತ್ತಂತ ಪೊಲೀಸರು ಆ ಬಾಲಕ ಯಾಸಿನ್ ವಶಕ್ಕೆ ಪಡೆದು ತಂದೆಯ ವಿರುದ್ಧ ಕೇಸನ್ನ ಫೈಲ್ ಮಾಡಿದ್ದಾರೆ. ಇನ್ನು ಬೈಕಿನ ಹಿಂಬದಿ ಸವಾರನ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರು ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಕೇಸ್ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಪಾಳು ಮಂಟಪದಲ್ಲಿ ಪತಿಯೇ ಪತ್ನಿಗೆ ಹೆರಿಗೆ ಮಾಡಿಸಿದ್ದಾನೆ. ಇನ್ನು ಅನ್ಯಧರ್ಮೀಯ ಪ್ರೇಮಿಗಳು ಈ ಹಿಂದೆ ಪ್ರೀತಿ ಮಾಡಿ ಮದುವೆಯಾಗಿದ್ರು. ಮನೆಯಲ್ಲಿ ಒಪ್ಪಿಗೆ ಇರದಂತ ಕಾರಣ ಮನೆ ಬಿಟ್ಟು ಬಂದು ಮಂಡ್ಯದಲ್ಲಿ ವಾಸವಾಗಿದ್ರು. ಕೈಯಲ್ಲಿ ಹಣ ಇಲ್ಲದೆ ಮಂಡ್ಯದಲ್ಲಿ ಕೆಲ ತಿಂಗಳು ಜೋಪಡಿಯನ್ನ ಕಟ್ಟಿಕೊಂಡು ವಾಸ ಮಾಡ್ತಿದ್ರು. ಈ ವೇಳೆ ಪತ್ನಿ ಹುಸೇನಿ ಗರ್ಭಿಣಿಯಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆದ್ರಿಂದ ಕೆಲ ದಿನಗಳ ಹಿಂದೆಯಷ್ಟೇ ಪಟ್ಟಣಕ್ಕೆ ಬಂದು ಪಾಳು ಮಂಟಪದಲ್ಲಿ ವಾಸ ಆಗಿದ್ರು. ನಿನ್ನೆ ರಾತ್ರಿ ಪತ್ನಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು, ಹಣ ಇಲ್ಲದೆ ದೊಡ್ಡ ಮಟ್ಟದ ಸಮಸ್ಯೆಗೆ ಒಳಗಾಗಿ ಪತ್ನಿಗೆ ತಾನೇ ಹೆರಿಗೆ ಮಾಡಿಸಿದಾನೆ. ಯಾರಿದ್ರು ಆಗ? ಯಾರಿದ್ರು ಅಲ್ಲಿ? ನೀವೊಬ್ಬರೇ ರೈಲ್ವೆ ಸ್ಟೇಷನ್ ಮಲಗಿದ್ರ ರಾತ್ರಿ ಎಲ್ಲ? ಇನ್ನೆಲ್ಲಿ ಮಲಗಿದ್ರು ರಾತ್ರಿ? ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲೇ ಡೆಲಿವರಿ ಆಗಿದ್ದ? ದೇವಸ್ಥಾನದ ಹತ್ರ ಆಟೋ ಬರುತ್ತೆ, ಅಲ್ಲಿಗೆ ಹೋಗಿ. ಅಪ್ರಾಪ್ತರು ಕೆಮಿಕಲ್ ಮಿಶ್ರಿತ ಕಲಬೆರಕೆ ಸೇಂದಿ ಮಾರಾಟ ಮಾಡಿದ ಘಟನೆ ರಾಯಚೂರು ನಗರದ ಎಪಿಎಂಸಿ ಆವರಣದಲ್ಲಿ ನಡೆದಿದೆ. ಅಪ್ರಾಪ್ತ ಮಕ್ಕಳಿಂದ 20 ರೂಪಾಯಿ 30 ರೂಪಾಯಿಗೆ ಲೀಟರ್ನಂತೆ ಸೇಂದಿಯನ್ನ ಮಾರಾಟ ಮಾಡ್ತಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಮೂಲಕವಾಗಿ ಸದ್ಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ.
ಹಾಸನದಲ್ಲಿ ಆನೆ ಕಾರ್ಯಪಡೆ ಕಚೇರಿ ಕಟ್ಟಡ ನಿರ್ಮಾಣ ಕಳಪೆ ಅನ್ನೋದಾಗಿ ಆರೋಪ ಮಾಡಲಾಗಿದೆ. ಆದ್ದರಿಂದ ಗ್ರಾಮಸ್ಥರು ಮತ್ತು ಕಾಫಿ ಬೆಳೆಗಾರರ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಬೇಲೂರು ತಾಲೂಕು ಬಿಕ್ಕೋಡಿನಲ್ಲಿ ನಿರ್ಮಾಣ ಆಗ್ತಿರುವಂತಹ ಆನೆ ಕಾರ್ಯಪಡೆ ಕಾರ್ಯಾಚರಣೆಯನ್ನ ತಿಂಗಳ ಹಿಂದಷ್ಟೇ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಿದ್ದು ಇನ್ನು ಕಾಮಗಾರಿ ಏನಿದೆಯಲ್ಲ ಇದು ಕಳಪೆ ಆಗಿದೆ ಅನ್ನೋದಾಗಿ ಸದ್ಯ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಬಂದು ನಾವು ದರ್ಶನ್ ಚನ್ನಬಸಪ್ಪನವರು ಒಟ್ಟು ಒಂದು ಬಿಕ್ಕೋಡ್ನವರು ನಮ್ಮ 15 ಜನ ನಮ್ಮ ಅಧ್ಯಕ್ಷರೆಲ್ಲ ಇದ್ದು 15 ಜನ ಇತ್ತು. ಆವಾಗ ಆ ಸಮಯದಲ್ಲಿ ಅವರು ಹೇಳಿದರು ಕೆಲಸ ನಿಲ್ಲಿಸ್ತೀವಿ, ನಾವು ರೂಫಿಂಗ್ ಮಾಡಲ್ಲ, ಇದನ್ನು ತೆರವುಗೊಳಿಸಿ ಫುಲ್ಲು ಮತ್ತು ಬೇರಿಂದ ಕೆಲಸ ಮಾಡ್ತೀವಿ ಅಂತೇಳಿ EDF ಮಾತಾಡಿದ್ದಾರೆ. ಮತ್ತು ಇವರು ಅವರ ಯತೀಶ್ ಅವರು ಬಂದು ಇದು ಸ್ಪಾಟಿಗೆ ಬಂದು ಅವತ್ತು ಅವರು ಭರವಸೆ ಕೊಟ್ಟು ಹೋಗಿದ್ರು. ಆ ನಂತರ 15 ದಿವಸ ಕಳೆದ ಮೇಲೆ ಏಕಾಏಕಿ ಬಂದು ರಾತ್ರಿ ಹೊತ್ತು ಇದಕ್ಕೆ ರೂಫಿಂಗ್ ಹಾಕ್ಬಿಟ್ಟು ಸೀಟ್ ಹಾಕಿ ಹೋಗಿದ್ದಾರೆ. ವಾಕಿಂಗ್ ಮಾಡ್ತಿದ್ದ ಮಹಿಳೆಯ ಚಿನ್ನದ ಸರವನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಹಿರಿಯೂರು ನಗರದ ಶ್ರೀನಿವಾಸ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಬೈಕ್ನಲ್ಲಿ ಬಂದ ಇಬ್ಬರು ಸರವನ್ನ ಕದ್ದಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ ತಿಪ್ಪೇಸ್ವಾಮಿ ಎನ್ನುವರ ಪತ್ನಿಗೆ ಕುತ್ತಿಗೆಯಿಂದ ಸರವನ್ನ ಕದ್ದು ಖದೀಮರು ಕೈಚಳಕವನ್ನ ಮೆರೆದಿದ್ದು ಸದ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊಪ್ಪಳದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸಂಪೂರ್ಣ ಹೊತ್ತಿ ಉರಿದಿದೆ. ಅವಘಡದಲ್ಲಿ ಅಕ್ಕಪಕ್ಕದ 3 ಮನೆಗಳಿಗೆ ಹಾನಿಯಾಗಿದ್ದು ಮೇಲ್ಚಾವಣಿ ಹಾರಿ ಪಕ್ಕದ ಮನೆಗೂ ಕೂಡ ಬೆಂಕಿ ಹಾರಿದೆ. ಗಂಗಾವತಿ ನಗರದ ರಾಯರ ಓಣಿಯಲ್ಲಿ ಈ ಅವಘಡ ನಡೆದಿದ್ದು ತಿರುಪತಿ ಎನ್ನುವರ ಮನೆಯಲ್ಲಿ ಈ ಘಟನೆ ಆಗಿದೆ. ಇನ್ನು ಮನೆಯಲ್ಲಿದ್ದಂಥ 3 ಪ್ರಾಣ ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಒಳಗಿದ್ದ ಹಣ, ಚಿನ್ನಾಭರಣ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬಹಳ ಪ್ರಮುಖವಾಗಿ ಅಲ್ಲಿ ಅಗ್ನಿಯನ್ನ ನಿಂದಿಸುವಂತ ಕೆಲಸ ಮಾಡಿದ್ದಾರೆ. ಗೋಲ್ಡ್ ಸಿಲ್ವರ್ ಎಲ್ಲ ಐತೆ ನೋಡಿ ಇದರಲ್ಲಿ. ಬರ್ರಿ ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ಗುಡಿ ಅಲ್ಲಿ ಬರ್ರಿ, ಅಲ್ಲಿಂದ ಮುಂದೆ ನಮ್ಮ ಮನೆ ಗೋಲ್ಡ್ ಸಿಲ್ವರ್ ಎಲ್ಲ ಐತೆ ನೋಡಿ ಇದರಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಇಸ್ಪಿಟ್ಟು ಜೂಜು ಅಡ್ಡೆ ಮೇಲೆ ದಾಳಿ ಮಾಡಿದ್ದು 3 ಅರೆಸ್ಟ್ ಮಾಡಲಾಗಿದೆ. ಕಾವಲುಗಾನಹಳ್ಳಿ ಬಳಿ ಜೂಜುಕೋರರು ಇಸ್ಪೀಟ ಆಟ ಆಡ್ತಿದ್ರು. ಈ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿಯ ಪೊಲೀಸರು ದಾಳಿ ನಡೆಸಿ ಬಂಧಿತರಿಂದ 9 ಬೈಕು, 3,400 ರೂಪಾಯಿ ಹಣ, 4 ಫೋನ್ ಅನ್ನ ವಶಪಡಿಸಿಕೊಂಡು ವಿಜಯಕುಮಾರ್, ಅಂಬರೀಶ್, ನವೀನ್ ಅನ್ನೋರನ್ನ ಬಂಧಿಸಿದ್ದಾರೆ.